ನಟರಾಜ್ ಗೌಡ್ರೆ, ಸೋಲು ತಬ್ಬಲಿ ಗೆಲುವಿಗೆ ಹಲವಾರು ಅಪ್ಪಂದಿರು ಅಂತ, ಸೋಲು ಯಾವಾಗಲೂ ತಬ್ಬಲಿ ಅಂತ. ಈ ಸಂತ್ರಸ್ತ ರಾಹುಲ್ ಗಾಂಧಿ ಅನ್ನೋ ಆ್ಯಂಗಲಲ್ಲಿ ಇಡೀ ಆರೋಪವನ್ನು ನೋಡಲಾಗುತ್ತಾ? ಸೋತವನು ಕಣೋ ಏನೇನೋ ಹೇಳ್ತಾನೆ, ಏನು ಬೇಕಾದ್ರೂ ಮಾತಾಡ್ಬಿಡ್ತಾನೆ ಅವನು, ಮೊದಲೇ ಸೋತಿದ್ದಾನೆ ಅವನು, ಎಷ್ಟೋ ಒಂದು 90 ಎಲೆಕ್ಷನ್ ಸೋತ್ಬಿಟ್ಟಿದ್ದಾನೆ. ಈ ಆಯಾಮದಲ್ಲಿ ಇಡೀ ವಿಚಾರವನ್ನು ಅನಲೈಸ್ ಮಾಡಬೇಕಾಗತ್ತಾ ಒಂದು ವ್ಯವಸ್ಥೆ, ಅಥವಾ ಚುನಾವಣಾ ಆಯೋಗ ಕೊಟ್ಟಿರ್ತಕ್ಕಂಥ ಡೇಟಾ ಇದು? ಅದು ಅನುರಾಗ್ ಠಾಕೂರ್ ನಾನು ಇದೇ ಮಾತು ಹೇಳೋದು. ಅನುರಾಗ್ ಠಾಕೂರ್ ಹೇಳ್ತಿರೋದು 2 ಲಕ್ಷಕ್ಕಿಂತ ಹೆಚ್ಚಿನ ಸಂಶಯಾಸ್ಪದ ಮತದಾರರ ಉಪಸ್ಥಿತಿಯನ್ನು ಅವ್ರು ಆರೋಪಿಸಿದ್ದಾರಲ್ಲ, ಅವ್ರಿಗೂ ಇದೇ ಅಫಿಡವಿಟ್, ಅವ್ರಿಗೂ ಇದೇ ಓತೆ, ಎವಿಡೆನ್ಸ್ ಅಂಡರ್ ರೂಲ್ 20 ಸಬ್ ಕ್ಲಾಸ್ 3 ಸಬ್ ಕ್ಲಾಸ್ ಬಿ, ಅದರ ಮೇಲೆ ಅವರು ಮಾಡಿದಾರ ಅಂತ ನೋಡ್ಬೇಕಾ, ಅಥವಾ ಅವರು ಮಾಡಲಿ? ನೋಡಿ, ನಾವು ಈಗ ಅವ್ರು ರಾಯಬೇರಲ್ಲಿ ವಿಷಯ ತೆಗೆದ್ರೆ ನಾನು ಡಿಸ್ಪ್ಯೂಟ್ ಮಾಡಲ್ಲ. ಓಕೆ, ಠಾಕೂರ್ ನೀವು ಹೇಳಿದ್ರೆ ತಪ್ಪು ನಾನು ಹೇಳೋದಿಲ್ಲ. ಓಕೆ, ಚುನಾವಣಾ ಆಯೋಗ ಮನವಿ ಕೊಡಿ, ನಿಮ್ಗೆ ಏನು ಅಧ್ಯಯನ ಅನುಮಾನ ಇದೆ ಬಗೆಹರಿಸ್ಕೊಳ್ಳಿ, ಅದೇ ಕೊಡಿ. ಚುನಾವಣಾ ಆಯೋಗ ಕೂಡ ಅದಕ್ಕೆ ಉತ್ತರ ಕೊಡಲಿ. ನಿಮ್ಗೆ ದುಲೆ ಲೋಕಸಭಾ ಕ್ಷೇತ್ರದಲ್ಲಿ ಮಲೆಗಾವಲ್ಲಿ ಜಾಸ್ತಿ ಓಟ್ ಬಂತು ನಿಮ್ಗೆ ಅನಿಸ್ತಾ? ತಪ್ಪಿಲ್ಲ, ನಿಮ್ಗೆ ಅನ್ಸಿದ್ದು ತಪ್ಪಿಲ್ಲ. ಓಕೆ, ಅದನ್ನ ಪರಿಹರಿಸ್ಕೊಳ್ಬೇಕಾದ್ರೆ ಚುನಾವಣಾ ಆಯೋಗ ಕೊಡಿ, ಹೇಳಿ ಮನವರಿಕೆ ಮಾಡಿಕೊಡಿ. ನಮಗೆ ಅನುಮಾನ ಬಂದಿದೆಯಾ? ನಾವು ಅಧ್ಯಯನ ಮಾಡಿ ರಿಪೋರ್ಟ್ ಕೊಟ್ಟಿದ್ದೀವಿ. 6 ತಿಂಗಳ ಕಾಲ ಒಂದೇ ಒಂದು ವಿಧಾನಸಭಾ ಕ್ಷೇತ್ರವನ್ನು ಅಧ್ಯಯನ ಮಾಡಿ 11,400 ಮತದಾರರು ವಿವಿಧ ಈ ಡಿಬೇಟ್ ಅಲ್ಲಿ ಗೆದ್ದವರೆಲ್ಲ ಸಂತೃಪ್ತರು, ಸೋತವರೆಲ್ಲ ಸಂತ್ರಸ್ತರು ಅಂತ ನಾನು ಕನ್ಸಿಡರ್ ಮಾಡಬೇಕಾ? ಬೇಕಾಗಿಲ್ಲ. ಸಿ ನೋಡಿ, ಅದನ್ನ ಯಾರು ಪ್ರಶ್ನೆಗಳನ್ನ ಎದುರಿಸಲಾಗದೆ ಪ್ರಶ್ನೆ ಮಾಡೋರನ್ನೇ ದಬಾಳಿಕೆ ನಾಳೆ ದಿನ ಅನುರಾಗ್ ಠಾಕೂರ್ ನಿಮ್ಮ ರಾಯಬರೇಲಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ಮಾಡಿದ್ರೆ, ಒಂದು ವೇಳೆ ಅಲ್ಲಿ ಈ ಥರದ ಮತದಾರ ಉಪಸ್ಥಿತಿ ಇದ್ದು ರಾಹುಲ್ ಗಾಂಧಿ ಅಲ್ಲೇನಾದರೂ ಜಯಿಸಿದ್ರೆ ಅಥವಾ ಕಾಂಗ್ರೆಸ್ನವರೆಲ್ಲ ಯಾರಾದರೂ ಗೆದ್ದಿದ್ರೆ ಅದಕ್ಕೆ ಹೊಣೆ ಯಾರು? ಅದನ್ನು ವಿಡ್ರಾ ಮಾಡ್ಬಿಡ್ತೀರಾ? ನೋಡಿ, ನಾನು ವಿಡ್ರಾ ಮಾಡ್ತಾ ಇದ್ದೆ. ನಾನು ವಿಡ್ರಾ ಮಾಡಿ ಇವಾಗ ನಾನು ಹೇಳ್ತಾ ಇಲ್ಲ. ನಾನೇನು ಹೇಳ್ತಾ ಇದ್ದೀನಿ, ಚುನಾವಣಾ ಆಯೋಗ ಅದನ್ನು ತನಿಖೆ ಮಾಡಿ ಅಂತ. ಚುನಾವಣಾ ಆಯೋಗ ಅದನ್ನು ಸರಿ ಮಾಡಿ, ಹೌದು ಅವರೆಲ್ಲ ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ ನೀವು ಕ್ರಮ ತಗೊಳ್ಳಿ. ಡಬಲ್ ಬಂದು ಹಾಕಿದ್ದಾರೆ ಅನ್ಸಿದ್ರೆ ನಾವು ಅಧ್ಯಯನ ಮಾಡಿರೋ ಪ್ರಕಾರ ನಿಮ್ಗೆ ನಾವು ಮಾಹಿತಿ ಕೊಟ್ಟಿದ್ದೀವಿ. 40,009 ಮತದಾರರದು ವಿಳಾಸನೇ ಇಲ್ಲ ಮಹದೇವಪುರ ವಿಧಾನಸಭಾ ಒಂದೇ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ. ಈ ಮಾಹಿತಿ ನಾವು ನಿಮ್ಗೆ ಕೊಟ್ಟಾಗ ನೀವು ಅದಕ್ಕೆ ನಮ್ಮನ್ನೇ ಪ್ರಶ್ನೆ ಮಾಡಿ ನೀವು ಸೋತ್ಬಿಟ್ಟಿದ್ದೀರಾ ಸಂತಸರು ಅಂತಂದ್ರೆ ಅದು ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ, ಈ ಚುನಾವಣಾ ವ್ಯವಸ್ಥೆಯನ್ನ ಗಟ್ಟಿ ಮಾಡೋ ವಿಷಯ ಅಲ್ಲ. ನಾವು ನೀವು ಗಟ್ಟಿ ಮಾಡೋ ವಿಷಯ ನಾವು ಮಾತಾಡ್ತಾ ಇದೀವಿ. ನಾವು ಈ ದೇಶದ ಭವಿಷ್ಯ, ಪ್ರತಿಯೊಬ್ಬ ನಾಗರಿಕನಿಗೂ ಒಂದು ಮತ ಇದೆ, ಆ ಮತವನ್ನ ನೀವು ಕಳ್ಳತನ ಮಾಡಬೇಡಿ. ನೀವು ಕೆಲವು ಕಡೆ ನಕಲಿ ಮತ ಮಾಡಿಸ್ಬೋದು, ಕೆಲವು ಕಡೆ ಮತದಾರ ಅಲ್ದವ್ರನ್ನ ಕೂಡ ತಂದು ಸೇರಿಸಬಹುದು. ಶಕುನ್ ರಾಣಿ ಕತೆ ಹೇಳಿದ್ರೆ ರಾಹುಲ್ ಗಾಂಧಿ ತಾನೆ? ಶಕುನ್ ರಾಣಿ ಕತೆ ರಾಹುಲ್ ಗಾಂಧಿ ಹೇಳಿದ್ರು. ಏನಾಯ್ತು ಶಕುನ್ ರಾಣಿ ಕತೆ? ಅವ್ರ 2 ಕಡೆ ಓಟ್ ಹಾಕಿಲ್ಲ, ಒಂದೇ ಬಾರಿ ಓಟ್ ಹಾಕಿರೋದು ಅಂತ ಆಯೋಗ ಹೇಳ್ತಾ ಇದೆ. ಈಗ ಬೇರೆ ವಿಚಾರಗಳು ರಾಹುಲ್ ಗಾಂಧಿ ಸುಳ್ಳು ಹೇಳಿರ್ಬೋದು. ನಮಗೆ ನೋಡಿ, ಈಗ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ, ಅವರು ಏನು ನಮ್ಮ ಬೂತ್ ಏಜೆಂಟ್ಗಳು ಇರ್ತಾರಲ್ಲ, 2 ಕಡೆನೂ ಟಿಕ್ ಆಗಿದೆ. ಕಾಂಗ್ರೆಸ್ನ ಬೂತ್ ಏಜೆಂಟ್ಗಳು ಟಿಕ್ ಮಾಡೋ ಪಟ್ಟಿಗಳಿದಾವಲ್ಲ, ಪಟ್ಟಿಗಳಿದಾವಲ್ಲ, 2 ಕಡೆ ಟಿಕ್ ಆಗಿದೆ. ಒಂದು ಅವ್ರು ಹಾಕಿದ್ದಾರೆ ಅಂದ್ರೆ ಇನ್ನೊಂದು ಯಾರು ಹಾಕಿದ್ರು? ಶಕುನ್ ರಾಣಿ ಹೆಸರಲ್ಲಿ ಇನ್ಯಾರೋ ಓಟ್ ಮಾಡಿದ್ದಾರೆ, ಯಾರು ಮಾಡಿದ್ರು? ಈಗ ಒಂದು ನಮ್ಮ ಸಂಶಯ ಬಂತು, ಅವರು ಬೂತ್ ಫುಟೇಜ್ ಕೊಟ್ರೆ ಓಕೆ, ನಿಮಗೆ ಬೂತ್ ಸಿಸಿಟಿವಿ ಫುಟೇಜ್ ಶಕುನ್ ರಾಣಿ ಹೆಸರಲ್ಲಿ ಎಂಟ್ರಿ ಆದಾಗ ಶಕುನ್ ರಾಣಿನೇ ಬಂದಿದ್ರೆ ಅವ್ರ ಬದಲಿಗೆ ಇನ್ಯಾರಾದ್ರೂ ರೆಪ್ರೆಸೆಂಟ್ ಮಾಡಿದ್ರ? ಚೆಕ್ ಮಾಡಕ್ಕೆ ಅವಕಾಶ ಇದೆ ತಾನೆ? ಅದಕ್ಕೆ ಚೆಕ್ ಮಾಡಕ್ಕೆ ಅವಕಾಶ ಇದೆ. ನೀವು ಚೆಕ್ ಮಾಡಕ್ಕೆ ಅವಕಾಶ ಕೊಡಿ, ನೀವೇ ಚೆಕ್ ಮಾಡಿ, ನೀವೇ ಮಾಹಿತಿ ಕೊಡಿ. ಶಕುನ್ ರಾಣಿಯ ಬೂತ್ ಸಂಖ್ಯೆ ಹೋಗ್ಬಿಟ್ಟು ಅವರು ಅಂದಾಜು ಅವ್ರ ಮತಗಟ್ಟೆಗೆ ಬಂದಂತ ಸಮಯವನ್ನು ಇಟ್ಕೊಂಡು ಚೆಕ್ ಮಾಡಿದ್ರೆ ಸಾಕು ಅಂತ ಹೇಳೋದು. ಚೆಕ್ ಮಾಡ್ಬೇಕಲ್ಲ, ಒಂದು ವ್ಯವಸ್ಥೆ ಬೇಕಲ್ಲ ಅದಕ್ಕೆ. ನಾವು ಅದನ್ನು ನಿಮ್ಗೆ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು. ಈಗ ನಾವು ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಗೆ ಕೊಟ್ಟಂತ ಅಂಕಿಅಂಶಗಳನ್ನ ವಿವಿಧ ನಾವು ಡಿವೈಡ್ ಮಾಡಿಕೊಟ್ಟಿದ್ದೀವಿ. ಅದರೊಳಗೆ ನಕಲಿ ಮತದಾರರು ನಾವು ಹೇಳಿದೀವಿ, ವಿಳಾಸ ಇಲ್ದವ್ರು ನಾವು ಹೇಳಿದೀವಿ. ಒಂದೇ ಮತದಾರ 3 ಕಡೆ ಬೂತ್ಗಳಲ್ಲಿ ಮೆಂಬರ್ಶಿಪ್ ಆಗಿರುತ್ತದ್ದು, ವೋಟರ್ ಲಿಸ್ಟ್ ಮಾಡ್ಕೊಂಡಿರ್ತದ್ದು ನಾವು ನಿಮ್ಗೆ ಹೇಳಿದೀವಿ. 10,000ಕ್ಕೂ ಅಧಿಕ ಜನ ವಿವಿಧ ಬೂತ್ಗಳಲ್ಲಿ ಮಲ್ಟಿಪಲ್ ವೋಟರ್ಸ್ ಲಿಸ್ಟ್ ಇದೆ. ಅವ್ರದ್ದೇ ಲಕ್ನೋದಲ್ಲಿ ಇರ್ತಕ್ಕಂಥ ಒಂದೇ ಬೆಂಗಳೂರಿನಲ್ಲಿ ಇದೆ. ಸೊ ನಾವು ಅದನ್ನೆಲ್ಲ ನಿಮ್ಗೆ ಮಾಹಿತಿ ಕೊಟ್ಟಾಗ ಅಲ್ಲಿ ನಕಲಿ ಮತದಾನ ಆಗಿರಬಹುದು, ಆಗಿಲ್ದಲೇನೂ ಇರಬಹುದು. ತನಿಖೆ ಮಾಡಬೇಕಾದ ಹೊಣೆಗಾರಿಕೆ ಯಾರದು? ಆಯೋಗದ್ದೇ. ಈಗ ನಾವು ಇದನ್ನು ಪಾರದರ್ಶಕವಾಗಿ ಇಲ್ಲ ನಾವು ನಿಮ್ ಪ್ರಶ್ನೆ ಮಾಡಿದಾಗ ನೀವು ನಮ್ಮ ಮೇಲೆ ಇಲ್ಲ ನಿಮ್ಗೆ 10 ಲಕ್ಷ ವರ್ಷ ಬೇಕು, 3,600 ವರ್ಷ ಬೇಕು ಅಂತ ನೀವು ನಮ್ಮನ್ನೇ ಕೇಳೋದಾದ್ರೆ ನಿಮ್ಮ ಜವಾಬ್ದಾರಿ ಏನು? ಈ ಸರಿ ಮಾಡೋದು ಯಾವ ರೀತಿ? ನಿಮಗೆ ಅನುಮಾನ ಇದ್ರೆ ಕೂಡ ಎಲ್ಲ ಇಡೀ ದೇಶಕ್ಕೆ ಮಾಡಿ, ಇಡೀ ದೇಶಕ್ಕೆ ಈ ವ್ಯವಸ್ಥೆಯನ್ನು ಚೆಕ್ ಮಾಡಿ. ನಮಗೆ ಬಂದಿರತಕ್ಕಂಥ ಮಾಹಿತಿ ಮತಗಳ್ಳತನ ಆಗಿದೆ. ಬಿಜೆಪಿ ಸಂಸದರು ಮತಗಳ್ಳತನ ಮಾಡಿ ಗೆದ್ದು ಪಾರ್ಲಿಮೆಂಟ್ ಅಲ್ಲಿ ಇವತ್ತು ಕುಳಿತಿದ್ದಾರೆ. ಕೇಂದ್ರ ಸರ್ಕಾರ ಮತಗಳ್ಳತನ ಮಾಡಿರ್ತಕ್ಕಂಥ ಸರ್ಕಾರ ಅಂತ ಜನ ಕೇಳ್ತಾರೆ. ಕಾಂಗ್ರೆಸ್ ಸಂಸದರು 100% ಪ್ಯೂರ್. ಈಗ ನಿಮ್ಗೆ ಕಾಂಗ್ರೆಸ್ ಸಂಸದರ ಮೇಲೆ ನಿಮ್ಮ ನಂಬಿಕೆ ಇಲ್ಲ ಅಂದಾದ್ರೆ ಚೆಕ್ ಮಾಡಿ. ಅದನ್ನೇ ಹೇಳ್ತಾರೆ ನಾನು, ಸರ್ಕಾರಕ್ಕೆ ಮತ್ತೆ ಚುನಾವಣಾ ಆಯೋಗ ಚೆಕ್ ಮಾಡಿ.